ಟೈಮ್ ಆಲ್ರೆಡಿ ನೀವು ಎಲ್ಲ ರೀಲ್ಸಲ್ಲಿ ನೋಡಿರ್ತೀರಾ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ತೀರಾ ಅವರು ಪಾದಯಾತ್ರೆ ಮಾಡಿರೋವಂಥದ್ದು. ಸೊ 12 ಜ್ಯೋತಿರ್ಲಿಂಗ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಬಂದಿದ್ದಾರೆ. ಸೊ ಇವತ್ತು ಅವ್ರನ್ನ ಮಾತಾಡ್ಸೋಣ ಅಂತ ನಾನು ಅವ್ರ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರೀ ಹೋಗೋಣ. ಇವರೇ ಗೀತಾ ಅಂತ ಅಂದ್ಬಿಟ್ಟು ನೀವು ನೋಡಿರ್ತೀರಾ. ತುಂಬಾ ಒಂದು 6 months ಆಯ್ತಾ ಅಲ್ವಾ? ನಾನು ಇವ್ರನ್ನ ನೋಡಿದ್ದೆ, ಅಂದ್ರೆ ಅವ್ರ ಮಕ್ಕಳು ಸಣ್ಣ ಮಕ್ಕಳಲ್ಲಿ ಇದ್ದಾಗೆಲ್ಲ ನಮ್ಮ ನ್ಯೂ ಕೆಬಲ್ ಸ್ಕೂಲಿಗೆ ಬರೋದೆಲ್ಲ ನೋಡಿದ್ದೆ. ಬಟ್ ರೀಲ್ಸ್ ನೋಡಿ ನನಗೆ ಸಿಕ್ಕಾಪಟ್ಟೆ ನನಗೆ ಹೆಂಗಾಯ್ತು ಅಂದ್ರೆ ಇವ್ರ ಪಾದಯಾತ್ರೆನ ನಿಜವಾಗ್ಲೂ ನಾನು ಜ್ಯೋತಿರ್ಲಿಂಗ ನೋಡ್ಬಿಟ್ಟೆ ಹೋಗೋದು ಅಂತ ನೀವೆಲ್ಲ ಹೇಳ್ಬೇಕಾದ್ರೆ ಹೌದಾ ಮುಗಿಯುತ್ತಾ? ಇದ್ರ ಬಗ್ಗೆ ನಿಮ್ಗೆ ಏನು ಐಡಿಯಾ ಗೊತ್ತಿಲ್ಲ. ನೀವು ಹೋಗ್ತಾ ಒಂದೊಂದೇ ರೀಲ್ಸ್ ನ ನೀವು ಹಾಕ್ತಾ ಹೋಗ್ತಾ ಇದ್ರಿ. ನಾವು ಅಷ್ಟು ಡೀಪಾಗಿ ನೀವು ತಗೊಂಡ್ಲಿಲ್ಲ. ನಾವು ಹೋಗ್ತಾ ಇದ್ರೆ ನಿಮ್ ಕಷ್ಟಗಳೆಲ್ಲ ತಿಳ್ಕೊತಾ ಇದ್ರಿ, ಏನೇನ್ ಕಷ್ಟ ಆಗ್ತದೆ, ಮತ್ತೆ ನಿಮ್ ಜೊತೆಗೆ ಇರೋರು ಕೂಡ ಅವರು ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಿದ್ರು. ಬಟ್ ಇವೆಲ್ಲ ಹೌದಾ ಹಿಂಗ ಅನ್ನಿಸ್ತು. ಆಮೇಲೆ ಏನು ಅಂತಂದ್ರೆ ಎಲ್ಲ ನೀವು ಮನೆಗೆ ಕಂಪ್ಲೀಟ್ ಆಗಿ ಮನೆಗೆ ಬಂದ್ರಿ, ಮುಗಿತಾ ಇವ್ರದ್ದು ಎಲ್ಲ ಯಪ್ಪ ಎಷ್ಟು ಗ್ರೇಟ್ ಅಲ್ವಾ ಅಂತ ಅನ್ನಿಸ್ತು ನಮ್ಗೆ. ಸೊ ಇಲ್ಲ ಒಂದ್ಸರಿ ನಿಮ್ಮನ್ನ ತೋರ್ಸೋಣ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ಅಂದ್ಬಿಟ್ಟು ಇವತ್ತು ನಾವು ನಿಮ್ಮ ಮನೆಗೆ ಬಂದಿದ್ದೀವಿ. ಸೊ ಇದು ಅವ್ರ ಮನೆ, ಅವ್ರ ಫಸ್ಟಿಂದಾನೇ ಇದೆ ಇರೋದು. ಸೊ ಇವಾಗ ಅವಾಗಲೇ ಹೇಳ್ದಂಗೆ ಇವ್ರ ಪರಿಚಯ ನಿಮ್ಗೆ ಆಯ್ತು. ನಾನು ಇವಾಗ ಇವ್ರನ್ನ ಏನಕ್ಕೆ ಮೀಟ್ ಮಾಡಕ್ ಬಂದಿದ್ದೀನಿ ಅಂದ್ರೆ ಜೀವನದಲ್ಲಿ ಒಂದು ಸರಿ ಅಷ್ಟೇ ನಮ್ಗಿಂತವ್ರು ಸಿಗೋದು. ಪಾದಯಾತ್ರೆ 12 ಜ್ಯೋತಿರ್ಲಿಂಗನ ನೋಡಿ ಬಂದಿರೋ ಅಂಥವ್ರು. ನಾನು ಇವ್ರನ್ನ ರೀಲ್ಸಲ್ಲೆಲ್ಲ ನೋಡಿದೆ. ಇವ್ರ ಮನೆಗೆ ಬಂದ ತಕ್ಷಣ ಇವ್ರನ್ನ ಹಾರಾಕಿ ಪಾದಪೂಜೆ ಮಾಡಿ ಅವ್ರಿಗೆ ನಮಸ್ಕಾರ ತಗೊಂತಿದ್ರು. ಸೊ ಅವರೆಲ್ಲ ಅಷ್ಟು ಮಾಡ್ತಿದ್ದಾರೆ ಅಂದ್ರೆ ಏನೋ ಇದೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಇವ್ರದ್ದು ನಮಸ್ಕಾರ ಎಲ್ಲ ತಗೊಂಡಿಲ್ಲ ಅಂತ ತಗೋತೀನಿ. ಸೊ ಇವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಇವಾಗ ಪಾದಯಾತ್ರೆ ಅಂದ್ರೆ ಅದು ಮಾಡಬೇಕು ಅಂದ್ರೆ ಒಂದು ಗೌರವ, ದೇವ್ರ ಮೇಲೆ ಭಕ್ತಿ ಮತ್ತೆ ಪ್ರೀತಿಯಿಂದ ಮಾಡಬೇಕು. ಅದನ್ನ ಬಲವಂತದಿಂದ ಯಾರು ಮಾಡಕ್ಕಾಗಲ್ಲ ಅದನ್ನ. ಸೊ ಇವ್ರನ್ನ ಫಸ್ಟ್ ನಾನು ವಿಡಿಯೋ ನೋಡಿದಾಗ ಖಂಡಿತ ಇವರು ಬರ್ತಾರ 12 ಜ್ಯೋತಿರ್ಲಿಂಗ ಮುಗಿಸ್ಕೊಂಡು ಅಂತ ಅನ್ನಿಸ್ತು. ಸೊ ಹಂಗೆ ಇವರು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇವ್ರು ಸಣ್ಣ ಆಗ್ಬಿಟ್ರು. ಇವರು ತೀರಾ ಸಣ್ಣ ಆದಾಗ ನನ್ಗೆ ಅನಿಸ್ತಿತ್ತು ನಿಜ ಬರ್ತಾರ ಇವರು ಅಂತ ಅನ್ನಿಸ್ಬಿಡ್ತು. ಯಾಕಂದ್ರೆ ಇವ್ರು ಏನು ಲೈವ್ ಹೋಗ್ತಾ ಇವರು ವಿಡಿಯೋ ಮಾಡ್ತಾ ಇದ್ರು, ಹಾಕ್ತಾ ಇಲ್ಲ, ತುಂಬಾ ನೋವಾಗಿದೆ, ಹೊಟ್ಟೆ ಎಸಿತಾ ಇದೆ ಅಥವಾ ಮನ್ಗಕ್ ಜಾಗ ಇಲ್ಲ, ಇವೆಲ್ಲ ಹೇಳ್ತಾ ಆಗುತ್ತಾ ಖಂಡಿತ ವಾಪಸ್ ಬರ್ತಾರ ಅಂತಿದೆ. ಸೊ ಇವಾಗ ನೀವೇ ನಾನು ಕೇಳ್ತಾ ಇದ್ದೆ, ನೀವು ನೋಡಿ ಹೆಂಗಿದೆ ಅವ್ರ ಎಕ್ಸ್ಪೀರಿಯನ್ಸ್. 12 ಜ್ಯೋತಿರ್ಲಿಂಗ ಇವರು ಬೆಂಗಳೂರಿಂದ ಶುರು ಮಾಡಿದ 12 ಜ್ಯೋತಿರ್ಲಿಂಗ ಅಲ್ಲಿವರೆಗೂ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಮಸ್ತೆ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೊಂದು ಏಮ್ ಇಟ್ಕೊಂಡಿದ್ರಿ, ಏನೋ 12 ಜ್ಯೋತಿರ್ಲಿಂಗ ಮುಗಿಸ್ಬೇಕು ಅಂತ. ನಿಮ್ಗೆ ಮುಂಚೆನೆ ನಿಮ್ಗೆ 50 ಕಿಲೋಮೀಟರ್ ದಿನ ಎಷ್ಟು ಅಂತ ಹೇಳಿದ್ರಿ. ಸೊ ಇವಾಗ ನೀವು ಜರ್ನಿ ಸ್ವಲ್ಪ ಹೇಳ್ಬಿಡಿ ಹೇಗಿತ್ತು ಏನಂತ. ರಾಮೇಶ್ವರದಿಂದ ಶ್ರೀಶೈಲಗೂ ನಾನು ಒಬ್ಬನೇ ಹೋಗಿದ್ದು. ಆಗ ಒಂದ್ ಸ್ವಲ್ಪ 20 ದಿನ ಆಯ್ತು ಶ್ರೀಶೈಲ ಹೋಗಿ, ಒಂದು 1000 ಕಿಲೋಮೀಟರ್. 20 ದಿವಸದಲ್ಲಿ ಒಂದು 5 ದಿನ ನನಗೆ ಮನೆ ಹತ್ರ ಪ್ಲೇಸ್ ಕೊಡ್ಲಿಲ್ಲ. ಯಾಕಂದ್ರೆ ನಾನು ಅವ್ರಿಗೆ ಮಂತ್ರವಾದಿ ತರ ಕಾಣಿಸ್ತಿದ್ದೋ ಏನೋ, ಅವ್ರು ನಮ್ಮನ್ನ ನಂಬೇಕಲ್ಲ. ಅವ್ರು ಬೆಂಗಳೂರವ್ರು ಅಂದ್ರೆ ಅವ್ರು ಹೆಂಗೆ ನಂಬಿ ನನಗೆ ಪ್ಲೇಸ್ ಕೊಡ್ತಾರೆ. ಅದರಿಂದ ನಾನು ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಮತ್ತೆ ಟೋಲ್ ಅಲ್ಲಿ ಮಲ್ಕೊಂಡು ಬಂದೆ. ಆಮೇಲೆ ಎಲ್ಲ ಜನಗಳಿಗೆ ಹೇಳಕ್ ನನಗೆ ಭಾಷೆ ಬರಲ್ಲ. ಒಂದು ಪತ್ರದಲ್ಲಿ ಬರ್ಕೊಂಡು ಹೋಗಿದ್ದೆ ಎಲ್ಲ ಭಾಷೆ, ಹಿಂದಿನಲ್ಲಿ, ತೆಲುಗುನಲ್ಲಿ, ಇಂಗ್ಲಿಷ್ ಅಲ್ಲಿ ಬರ್ಕೊಂಡು ಹೋಗಿದ್ದೆ. ನನಗೆ ಪ್ಲೇಸ್ ಕೊಡಿ, ಬೆಳಗ್ಗೆ ಹೋಗ್ತೀನಿ, ಪಾದಯಾತ್ರೆ ಬಂದಿದ್ದೀನಿ, ನಾನು ಒಬ್ಳೆ ಬಂದಿದ್ದೀನಿ. ಸರಿ ಪತ್ರ ಕೊಟ್ರೆ ಓದ್ಬಿಟ್ಟು ಆಯ್ತು ಮಲ್ಕೊಳ್ಳಿ ಅಂತ. ಆಮೇಲೆ ಎಲ್ಲ ದೇವಸ್ಥಾನರು ಸಪೋರ್ಟ್ ಮಾಡಿದ್ರು. ನೈಟ್ ಆದ್ರೆ ದೇವಸ್ಥಾನ ಕೇಳ್ತಿದ್ದೆ, ಮಲ್ಕೊಂಡು ಬೆಳಿಗ್ಗೆ ಮಾರ್ನಿಂಗ್ ಎದ್ದೋಗ್ತಿದ್ದೆ. ತುಂಬಾ ಕಡೆ ಕಾಡು, ಯಾಕಂದ್ರೆ ಮಾಮೂಲಿ ದಾರಿ ಸಿಗೋದಿಲ್ವಲ್ಲ, ಬರೀ ಕಾಡು. ಒಂದ್ಸತಿ ನಂಗೆ ಗೊತ್ತೇ ಇಲ್ಲ, ನಂಗೆ ಲೊಕೇಶನ್ ಎಲ್ಲ ನೋಡಕ್ ಬರಲ್ಲ ಮೊಬೈಲ್ ಅಲ್ಲಿ. ನನ್ನ ಫ್ರೆಂಡ್ ಒಬ್ರು ಕಳಿಸ್ತೀನಿ ಅನ್ನೋರು, ಅವ್ನು ಕಳ್ಸೋದು ಅದು ಮೂವ್ ಆಗೋದಿಲ್ಲ, ಅದ್ ಮಾತ್ರ ನೋಡ್ತಾ ಇದ್ದೆ ಅಷ್ಟೇ. ಕಾರ್ಡ್ ಸಿಗುತ್ತೆ ಅಲ್ಲಿ, ಬಸ್ ಸ್ಟಾಪ್ ಸಿಗುತ್ತೆ, ಅವೆಲ್ಲ ಗೊತ್ತಿಲ್ಲ ನನಗೆ. ಆ ಕಾಡು ಸಿಕ್ಬಿಡುತ್ತೆ ನನಗೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಹೊರಟ್ಬಿಟ್ಟಿದ್ದೀನಿ, ಫುಲ್ ಕಾಡು ಕತ್ಲೆ, ಯಾರು ನನ್ಗೇನು ಮನುಷ್ಯರಾದ್ರೂ ಓಡಾಡ್ತಾ ಇರ್ಬೇಕು. ಆ ರೋಡಲ್ಲಿ ಯಾರು ಇಲ್ಲ, ಫುಲ್ ಕಾಡು, ಭಯ, ಎಲ್ಲಿ ಯಾವ ಪ್ರಾಣಿ ಹಿಂಗ್ ಓಡೋಗ್ಬಿಡುತ್ತೋ ಅಂತ ಭಯ. ದೇವ್ರ ನೆನ್ಸ್ಕೊಂಡು 1 hour ಅಲ್ಲಿ ಆ ಕಾಡು ಫುಲ್ 20 ಕಿಲೋಮೀಟರ್ ಇತ್ತು. 10 ಕಿಲೋಮೀಟರ್ ಇರ್ಬೇಕು, ಇಲ್ಲ 15 ಕಿಲೋಮೀಟರ್ ಇರ್ಬೇಕು. 15 ಕಿಲೋಮೀಟರ್ ನಾವು ನನ್ಗೆ ಹೋಗ್ತಾ ಒಂದು 4 ದಿನ ಆದ್ಮೇಲೆ ಮೈಸೂರಿಂದ ಜ್ಯೋತಿ ಗೀತಾ ಅಂತ ಅವ್ರು ಕಾಲ್ ಮಾಡಿದ್ರು. ನನ್ಗೆ ಖುಷಿ ಆಗೋಯ್ತು. ಕಂಡಿಡ್ದು ಕಾಲ್ ಮಾಡಿದಾರಲ್ಲ, ಮೇಡಮ್ ನೀವು ಒಬ್ಬರೇ ಪಾದಯಾತ್ರೆ ಹೋಗ್ತಿದ್ದೀರಾ, ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನನಗೆ ಫೋನ್ ಮಾಡಿ, ನಮ್ಗೆ ರೌಡಿಗಳೆಲ್ಲ ಗೊತ್ತಿದ್ದಾರೆ, ಯಾರಾದ್ರೂ ತೊಂದರೆ ಕೊಟ್ರೆ ಇಲ್ಲ ನಿಮ್ಗೆ ನೈಟ್ ಉಳ್ಕೊಳ್ಳೋದು ಜಾಗ ಕೊಟ್ಟಿಲ್ಲ ಅಂದ್ರೆ ನಂಗೆ ಫೋನ್ ಮಾಡಿ ನಾನು ಸಹಾಯ ಮಾಡ್ತೀನಿ.
ಅವತ್ತು ಹೇಳಿದ್ ನೋಡಿ ಖುಷಿ ಜಾಸ್ತಿ 50 ಕಿಲೋಮೀಟರ್ 60 ಕಿಲೋಮೀಟರ್ ತುಂಬಾ ಖುಷಿ ಆಗಿದೆ. ಇನ್ಸ್ಟಾಗ್ರಾಮ್ ಇಂದ ಕಂಡಿಡಿದು ಫೋನ್ ಮಾಡಿದ್ದಾರೆ ಗ್ರೇಟ್ ಆಗಿದೆ ನಾನು ಅನ್ಕೊಂಡು ಮುಂದೆ ಸಾಧ್ಯ ಖುಷಿಗೆ ಹೋಗ್ಬಿಟ್ರಿ. ನಿಮ್ಗೆ ಇವಾಗ ಪೆಟ್ರೋಲ್ ಬಂಕ್ ಅಲ್ಲಿ ರಾತ್ರಿ ಹೊತ್ತು ಜಾಗ ಸಿಗ್ತಾ ಇತ್ತು. ಆಮೇಲೆ ಇವಾಗ ಎಲ್ಲ ನಾವು ಹೋದಾಗ ನೀವು ಆಲ್ರೆಡಿ ನೀವು ಸುಮಾರು ಒಂದ್ ತಿಂಗಳು 2 ತಿಂಗಳು ಆದ್ಮೇಲೆ ಗೊತ್ತಾಗಿದ್ದು ನೀವು ಹಿಂಗ್ ಹೋಗ್ತಾ ಇದ್ದೀರಾ ಅಂತ ಅಲ್ವಾ. ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಗೊತ್ತಲ್ಲ, ಏನೋ ಮಾಡ್ತಾರೆ ಅಂತ ಅನ್ಕೊಂಡಿದ್ರು. ಆಮೇಲೆ ನಿಮ್ಗೆ ಇನ್ಸ್ಟಾಗ್ರಾಮ್ ಇಂದಾನೆ ಜನ ನಿಮ್ಗೆ ಇವ್ರಲ್ವಾ ಅನ್ನಂಗಾಯ್ತು. ಆಮೇಲೆ ನೀವು ಹೋಗಿದ್ ಕಡೆ ಎಲ್ಲಾನು ನಿಮ್ಗೆ ನೀವು ಅಪ್ಲೋಡ್ ಮಾಡಿರೋದ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು. ನಿಮ್ಗೆ ಊಟ ಕೊಡಕ್ಕಾಗಿರ್ಬೋದು, ಬನ್ನಿ ನಮ್ಮ ಮನೇಲಿ ಮನೆ ಕೊಡಕ್ಕಾಗಿರ್ಬೋದು, ಜಾಗ ಕೊಟ್ಟಿರ್ಬೋದು ಅಲ್ವಾ. ಒಬ್ಬೊಬ್ರು ಈಗ ಇವೆಲ್ಲ ನೀವು ಹಾಕೊಂಡಿರೋದ್ ನೋಡಿ ಖಂಡಿತ ಪಾದಯಾತ್ರೆ ಅಂದ್ರೆ ನಂಬ್ತಾರೆ. ಒಬ್ರೊಬ್ರು ಬೇರೆ ರೀತಿನೇ ಅನ್ಕೊಂಡಿರ್ಬೋದು ನೀವು ಹೇಳ್ದಂಗೆ. ಬಟ್ ಇವೆಲ್ಲ ಹಾಕೊಂಡಿಲ್ಲ ಅಂದಿದ್ರೆ ನೀವು ಪಾದಯಾತ್ರೆ ಮಾಡ್ತೀನಿ ಅಂತ ಯಾರು ನಂಬ್ತಾನೆ ಇರ್ಲಿಲ್ಲ. ಅದು ಕೇಸರಿ ಕಲರ್ ಬಟ್ಟೆಗಳು ಮಹತ್ವ. ಆ ಕಲರ್ ಬಟ್ಟೆ ಹಾಕಿರೋದ್ರೆ ಜಾಸ್ತಿ ಸಲ ಪಾದಯಾತ್ರೆ. ಮತ್ತೆ ಆ ಕಲರ್ ಬಟ್ಟೆ ಹಾಕಿದ್ರೆ ಸಾಧು ಸನ್ಯಾಸಿಗಳು ಅಂತ ಆರೆಂಜ್ ಕಲರ್. ಆಮೇಲೆ ತುಂಬಾ ಜನ ಮಾತಾಜಿ ಅಂತ ಕೈ ಮುಗಿದು ತುಂಬಾ ಜನ ಕಾಫಿ ಕೊಡ್ಸೋದು, ಇಲ್ಲ ಅಂಗಡಿಗಳು ಕಾಫಿ ಅಂಗಡಿಗಳು ಇರ್ತಾರಲ್ಲ, ಕಾಫಿ ಕುಡ್ಕೊಂಡು ಹೋಗಿ ಬನ್ನಿ ಮಾತಾಜಿ ಅಂತ ಹಾಕೊಂಡು ತುಂಬಾ ಜನ ಸಪೋರ್ಟ್ ಮಾಡಿ. ಮಹಾರಾಷ್ಟ್ರದಲ್ಲಂತೂ ಪ್ರತಿಯೊಬ್ರು ಮಾತಾಜಿ ಅಂತ ಕೈ ಮುಗಿದು ಅಲ್ಲಿ ಸ್ವಲ್ಪ ದೇವರು ಅಂದ್ರೆ ಸ್ವಲ್ಪ ಜಾಸ್ತಿ ಭಕ್ತಿ ಅನ್ಸುತ್ತೆ ಮಹಾರಾಷ್ಟ್ರದಲ್ಲಿ. ಹೌದಲ್ಲ. ಮಹಾರಾಷ್ಟ್ರದಲ್ಲಿ ನೀವು ಮೇಲ್ಗಡೆ ಸ್ವಲ್ಪ ಬೆಟ್ಟ ಆಗ್ತದ್ದು ಅದೆಲ್ಲ ಹೆಂಗ್ ಮಾಡಿದ್ರು? ಕೇದಾರ್ನಾಥ್ ಬೆಟ್ಟ ಬಂದು ತುಂಬಾ ಕಷ್ಟ. ಅದು 14 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ಬಟ್ 14 ಕಿಲೋಮೀಟರ್ ಅಲ್ಲ, 40 ಕಿಲೋಮೀಟರ್ ಆಗಿದೆ. ಓಕೆ, ತುಂಬಾ ಕಷ್ಟ. ಕುದುರೆಲಿ ಹೋಗೋದಂತೂ ಕುದುರೆಗಳು ಬಿದೋಗ್ಬಿಡ್ತಾರೆ, ಬಂಡಿ ಹೊಡ್ಕೊಂತಾರೆ. ಅದ್ರ ಮೇಲೆ ಜನ ಕೂತಿರ್ತಾರೆ. ಆ ಕುದುರೆ ಮೇಲೆ ಹೋಗೋ ಜನಗಳು ಫುಲ್ ಸುಸ್ತಾಗಿ ಉಸಿರಾಟ ಆಡಿದ್ರೆ ಅಡ್ಮಿಟ್ ಮಾಡ್ಬೇಕು, ಆ ತರ ಹೋಗ್ತಾ ಇರ್ತಾರೆ. ನನ್ಗೆ ಇಲ್ಲಿ ಜನಗಳು ಎದುರಿಸ್ಬಿಟ್ಟಿದ್ರು, ಮೇಲೆ ಹೋಗೋಷ್ಟು ಉಸಿರು ಬದುಕ್ಬಿಟ್ಟಿರೋ ಅಂತೆಲ್ಲ ನನ್ ಭಯ ಇತ್ತು. ಬಟ್ ದೇವ್ರ ಮೇಲೆ ನಂಬಿಕೆ ಅಲ್ಲ, ದೇವ್ರೆ ನೀನೇ ಕಾಪಾಡೆ, ಇವತ್ತಿನಿಂದ ನಾನು ಮಾಡ್ತಿದ್ದೀನಿ ಅಷ್ಟೇ ಅಂತ ಹೋದ್ಮೇಲೆ ಏನಾಯ್ತು, ಅಲ್ಲಿ ಪೊಲೀಸರು ಬಿಡಲಿಲ್ಲ. ಪಾದಯಾತ್ರೆ ಬಂದಿದ್ದೀವಿ ಅಂತ ವಿಡಿಯೋ ತೋರಿಸೋದಿಲ್ಲ, ಬಿಡ್ತಾರೆ. ಅಲ್ಲಿ ಪೊಲೀಸರಿಗೆ ತುಂಬಾ ಜನ ಕಾಟ ಕೊಡ್ತಾರಲ್ಲ, ಅದಕ್ಕೆ ನಮ್ಮನ್ನ ನಂಬಿಸಿದವರು. ಸರಿ, ನಾನು ಗುರುಜಿಗೆ ಹೇಳಿದೆ, ಯಾಕಂದ್ರೆ ದರ್ಶನ ಕೊಡೋಕೆ ಭಗವಂತ ಕೊಡಂಗಿದ್ರೆ ಕೊಡ್ಲಿ, ಬಿಟ್ಟರೆ ಬಿಡ್ಲಿ. ನಾವು ಅವತ್ತಿನ ಇವತ್ತರೆಗೂ ಪಾದಯಾತ್ರೆ ಮಾಡಿದ್ರೆ ಭಗವಂತ ಗೊತ್ತು, ಯಾರಿಗೆ ಗೊತ್ತಿಲ್ಲ ಅಂದ್ರೆ ಭಗವಂತ ನೋಡ್ತಾ ಇದ್ದಾನೆ. 160 ದಿನ ಆಗಿದೆ. ಬನ್ನಿ ದೇವಸ್ಥಾನ ಮುಂದೆ ಕುತ್ಕೊಳ್ಳೋಣ, ಕರ್ಕೊಂಡು ಬಿಟ್ಟರೆ ಬಿಡ್ಲಿ ಅಂತ ಕುತ್ಕೊಂಡ್ವಿ. ಆಮೇಲೆ ಒಬ್ಬ ಪೂಜಾರಿ ಹಿಂಗೆ ಹೋಗ್ತಿದ್ರು. ಅವ್ರು ಏನಕ್ಕೋ ಸುಮ್ಮನೆ ಮಾತಾಡ್ತಿದ್ರು, ನಾವು ಪಾದಯಾತ್ರೆ ಬಂದಿದ್ದೀವಿ ಸರ್, ಹಿಂಗೆ ಬಿಡ್ತಾ ಇಲ್ಲ ಅಂದ್ರೆ. ಹೌದಾ, ಯಾರು ಬಿಟ್ಟಿಲ್ಲ ನಿಮ್ಗೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡೋಗ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ 3 ಸತಿ ಅಭಿಷೇಕ ಮಾಡಿಸಿ, ಸ್ಪರ್ಶ ದರ್ಶನ ಮಾಡಿಸಿ, ನಮ್ಮನ್ನ ಕೂರಿಸಿ ಅವರು ನೀವು ಪಾರ್ವತಿ ತಂಗಮ್ಮ ಅಂತ ಕೈ ಅದೇ ಕೇದಾರ್ನಾಥಲ್ಲಿ ಕುತ್ಕೊಂಡ್ಬಿಟ್ಟೆ ನಾನು. ಅಲ್ಲೇ ಬಂದ್ಬಿಟ್ಟು ನನಗೆ ಭಗವಂತ ದರ್ಶನ ಕೊಡಂಗಿಲ್ಲ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದು ಆ ಟೈಮ್ ಅಲ್ವಾ, ರಶ್ ಜಾಸ್ತಿ. ಆಮೇಲೆ ಸ್ಪೆಷಲ್ ದರ್ಶನಕ್ಕೆ ಹೋಗೋಣ 5,000 ರೂಪಾಯಿ ಆಗ್ಬೋದು. ಅಷ್ಟು ಅಮೌಂಟ್ ನಮ್ಮ ಹತ್ರ ಇಲ್ಲ, ಗುರುಜಿ ಹತ್ರನೂ ಇಲ್ಲ. ಏನ್ ಮಾಡೋದು, ಬೇಡ ಬನ್ನಿ ಗುರುಜಿ, ಭಗವಂತ ದರ್ಶನ ಕೊಡಂಗಿಲ್ಲ ಕೊಡ್ಲಿ, ಬಿಟ್ಟರೆ ಬಿಡ್ಲಿ, ಕುತ್ಕೊಳ್ಳೋಣ, ನಾಳೆವರೆಗೂ ಕಾಯೋಣ ನೋಡೋಣ ಅಂತ ಕುತ್ಕೊಳ್ಳಿ. ಹಿಂಗೆ ಪೂಜಾರು ಬಂದ್ರು. ನಾವು ನಮ್ಮ ಕಾಸ್ಟ್ಯೂಮ್ ನೋಡಿ ಇದು ನೋಡಿ ನಾವು ಮಾತಾಡ್ಸಿದ್ರು. ಹೇಳಿದ್ವಿ, ನಾವು ಪಾದಯಾತ್ರೆ ಬಂದಿದ್ದೀವಿ ಸರ್, ಚಾನಲ್ನೆಲ್ಲ ಇದ್ದೀವಿ, ಬಿಡ್ತಾ ಇಲ್ಲ ಅಂತ. ಹೌದಾ, ಯಾರು ಆ ಥರ ಮಾಡಿದ್ರು ನಿಮ್ಗೆ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡೋಗಿ ಅಲ್ಲಿರೋ ಪೂಜಾರಿಗೆಲ್ಲ ಹೇಳಿ ಸ್ಪೆಷಲ್ ಆಗಿ ನಮ್ ದರ್ಶನ ಕೊಟ್ಟು, ಸ್ಪರ್ಶ ದರ್ಶನ ಮಾಡಿಸ್ಕೊಟ್ರು, ಹಾಲಿನ ಅಭಿಷೇಕ ಮಾಡಿಸಿದ್ರು. ಅವ್ರು ಕುತ್ಕೊಳ್ಳೋ ಜಾಗದಲ್ಲಿ ಕೂರಿಸಿ ಅಷ್ಟು ಪೂಜಾರಿಗಳು ಬಂದು ನೀವು ಪಾರ್ವತಿ ದೇವಿ ಅಂತ ನನ್ನ ಕಾಲ್ ಮುಗ್ದು, ಮತ್ತೆ ಇನ್ನೊಂದ್ಸತಿ ನೀವು ಸ್ಪೆಷಲ್ ದರ್ಶನ ಮಾಡ್ಕೊಳಮ್ಮ, ಈ ನಂದಿಗೆ ನಂದಿ ಇಲ್ಲೆಲ್ಲ ಹೇಳ್ಕೊಳಮ್ಮ, ನಿಮ್ ಕಷ್ಟ ಸುಖಕ್ಕೆ ಪರಿಹಾರ ಆಗುತ್ತೆ, ಪಾರ್ವತಿ ದೇವಿ ಮುಟ್ಟಮ್ಮ ಅಂತೀವಿ. ಅಲ್ಲಿರೋ ದೇವಸ್ಥಾನಕ್ಕೆ ಅರ್ಧ ಗಂಟೆ ಕೂರಿಸಿದ್ರು. ಅದು ನೀವು ಖುಷಿ ಆಗುತ್ತೆ, ಸ್ವರ್ಗ ಸಿಕ್ಕ. ಹೌದು, ದೇವ್ರ ಇವೆಲ್ಲ ಮಾಡ್ಸಿರ್ಬೋದು ಕೈಲಿ. ನೀನ್ ನನ್ನ ನೋಡಕ್ ಇಷ್ಟು ಕಷ್ಟಪಟ್ಟು ಬಂದಿದ್ಯಾ, ನನ್ ಮುಟ್ಟು. ಅದು ಏನಂದ್ರೆ ಅಲ್ಲೇ ಭಗವಂತ ಕಳಿಸ್ತಾ. ಹೌದು, ದೇವರೇ ಆ ರೂಪದಲ್ಲಿ, ಐನ ರೂಪದಲ್ಲಿ ಕರ್ಸಿರ್ಬೋದು. ಅವರೆಲ್ಲ ನಿಮ್ಮನ್ನ ಕುಡಿಸಿ ಮಾಡಿದಾರೆ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ದೇವ್ರ ರೂಪನ ಇರ್ಬೋದು. ಇನ್ನೊಂದು, ನೀವು ನನ್ನ ವಿಡಿಯೋ ಮೂಲಕ ನೀವು ಇವಾಗ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದೀರಾ ಅಲ್ವಾ, ಹೋಗ್ಬೇಕಾದ್ರೆ ಏನೇನ್ ಕಷ್ಟ ಆಗಿತ್ತು ಅನ್ನೋದು ನಿಮ್ ವಿಡಿಯೋದಲ್ಲಿ ಒಂದೊಂದು ಹೇಳಿದ್ದೀರಾ, ಒಂದೊಂದು ಹೇಳಿಲ್ಲ. ಸೊ ಈ ವಿಡಿಯೋ ಮೂಲಕ ನೀವು ಒಂಚೂರು ಹೇಳ್ಬಿಡಿ. ಸಿಕ್ಕಾಬಿಟ್ಟು ಕಷ್ಟ ಇದೆ. ಒಂದು ದಿನ 50 ಕಿಲೋಮೀಟರ್ ನಡೆಯೋದು, 50 ಕಿಲೋಮೀಟರ್ ನಡೆಯಕ್ಕೆ 12 ಅವರ್ ಬೇಕು. ಅಲ್ಲ, ಹೋಗ್ಬೇಕಾದ್ರೆ ಇವಾಗ ಒಳ್ಳೆ ರೀತಿಲೂ ನೋಡ್ತಾರೆ, ಕೆಟ್ಟ ರೀತಿಯಲ್ಲಿ ಹೇಳ್ತಾರೆ. ಆ ಕೆಟ್ಟ ರೀತಿ ಆಗಿರೋದ ನೀವು ಹೇಳಿ, ಯಾಕೆಂದ್ರೆ ಇನ್ನೊಬ್ಬರಿಗೆ ಪಾದಯಾತ್ರೆ ಹೋಗುತ್ತೆ. 100% ಒಳ್ಳೆ ರೀತಿಲೇ ಮಾತಾಡಿ ಅಂತ ಹೇಳಿ ಕೈ ಮುಗ್ದು ಊಟ ತಿಂದೆಲ್ಲ ಕೊಡ್ಸಿರೋದೆಲ್ಲ ಇದೆ. ಎಲ್ಲೋ ಕೆಲವರು ಕುಡುಕರು, ಅವ್ರಿಗೆ ಜ್ಞಾನ ಇಲ್ದಿರೋರು ಬಾ ಅವು ಬೈಕ್ ಮೇಲೆ ಕುತ್ಕೋ ಚಲೋ ಅಂತ ಮಾತಾಡಿದ್ರು. ನಮ್ ಬಾಬಾ ಎಲ್ಲ ಸ್ಟ್ರಾಂಗ್ ಆಗ್ಬಿಟ್ಟಿದ್ರು. ನಾನು ಅವ್ರ ಏರಿಯಾದಲ್ಲಿ ನಾವಿದ್ದೀವಿ, ನಾವು ಗಲಾಟೆ ಮಾಡಬಾರ್ದು ಅಂತ ಬಾಬನ್ ಸಮಾಧಾನ ಮಾಡಿ, ಆಯಪ್ಪಂಗೆ ನೋಡಪ್ಪ ನಾವು ಮಾತಾಜಿ ಹಂಗೆಲ್ಲ ಇಲ್ಲ, ನೀನು ಹೋಗು ಅಂತ.
ಒಬ್ಬ ಬಂದು ಇಲ್ಲ ಹಾವು ಅಂತ ಬರಕ್ ಹೋಗಿ ಅವ್ನು ಕುರ್ತಿಗೆ ನನ್ನಲ್ಲಿ ಮೋರಿಗೆ ಬಿದ್ದೋಗ್ಬಿಟ್ಟ. ನೋಡಿ ದೇವ್ರೇ ಹಿಂಗ್ ಮಾಡ್ಸಿರೋದು, ಯಾಕೆಂದ್ರೆ ನೀನು ದೇವ್ರು ಇದ್ರಲ್ಲಿ ಬರ್ತಾ ಇರೋರ್ನ ನೀನು ಹಿಂಗ್ ಮಾಡ್ತೀನಿ. ಅಂದ್ರೆ ನನ್ಗೆ ಅದ್ರ ಬಗ್ಗೆ ಏನ್ ಭಯ ಇಲ್ಲ, ಬಟ್ ಆತರ ಬಂದಾಗ ಎದುರಿಸೋದು ಧೈರ್ಯ ಇತ್ತು ನನಗೆ. ಜೊತೆ ಜನಗಳು ಇದಾರೆ, ಕರೆದ್ರೆ ಬರ್ತಾರೆ, ಕಾಪಾಡ್ತಾರೆ ಅನ್ನೋದಿತ್ತು. ಬಟ್ ಒಂದ್ಸತಿ ಮಾತ್ರ ಓಂಕಾರೇಶ್ವರಿಗೆ ಹೋಗುವಾಗ ಫುಲ್ಲು ಫ್ಲೇವರ್ ಅದು, ಜನನೇ ಇಲ್ಲ, ಬರೀ ಗಾಡಿಗಳು ಲಾರಿಗಳೇ ಓಡೋದು. ಅಲ್ಲೊಬ್ಬ ಆ ಕಡೆ ರೋಡಲ್ಲಿ ಹಾವು ಹಾವು ಕರ್ಕೋತೀನಿ ಹಾವು ಅಂತ ಬಡ್ಕೋತಾ ಇದ್ದೆ. ಈ ಬಾಬಾ ಬೈತಾ ಇದ್ದಾರೆ, 12 ಗಂಟೆ ಆಗೋದು ಪ್ಲೇಸ್ ಸಿಕ್ಕಿಲ್ಲ, ಏನ್ ಮಾಡೋದು ಇವಾಗ, ಭಯ ಆಗ್ತಿದೆ ಅಂತ. ಭಯ ಪಡ್ಬೇಡಿ ಬಾಬಾ, ನಾನು ರೀಲ್ಸ್ ಮಾಡಿ ಹಾಕ್ತೀನಿ, ಜನಗಳು ನಂಗೆ ಧೈರ್ಯ ಕೊಡ್ತಾರೆ, ಸುಮ್ಮನೆ ಏನಕ್ಕೆ ಎದುರ್ಕೋಬೇಕು, ಅವನೇನು ಕುಡಿನಲ್ಲಿ ಕಿಚ್ಕೋತಾರೆ, ಅವ್ನ ಕಡೆ ನಾವು ತಿರುಗಿ ನೋಡ್ಬೇಕು, ನಾವು ಹೋಗೋಣ ಅಂತೇಳಿ ವಿಡಿಯೋ ಮಾಡಿ ಹಾಕ್ತೀವಿ. ಅವಾಗ ತುಂಬಾ ಜನ ಫೋನ್ ಮಾಡಿ, ಆಮೇಲೆ ಇನ್ಸ್ಟಾಗ್ರಾಮ್ ಜನತೆಗಳು ತುಂಬಾ ಸಹಾಯ ಮಾಡ್ತಾರೆ ನನಗೆ, ಅದಕ್ಕೊಂದು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಎಷ್ಟು ಪಾದಯಾತ್ರೆ ಹೋದ್ರಿ, 6 ತಿಂಗಳು ಕಂಪ್ಲೀಟ್ ಮುಗಿಸಿದ್ರಿ. ಅಲ್ಲಿಂದ ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಲ್ಲಿ ಅದೇ ಮಗಳಿಗೆ ಹೇಳಿದೆ ಟ್ರೈನ್ ಬುಕ್ ಮಾಡ್ಬೋದು, ತ್ರಿಶೂಲ ಫ್ಲೈಟಲ್ಲಿ ಬಿಡಲ್ಲ, ಟ್ರೈನ್ ಬುಕ್ ಮಾಡ್ಬೇಕು ಅಂತ ಅಂದೆ. ಯಾಕಂದ್ರೆ ತ್ರಿಶೂಲ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಬುಕ್ ಮಾಡ್ಬೇಕು ಏನೇನೋ ಅಂದ್ರು. ಅದೆಲ್ಲ ನನ್ನ ಟೆನ್ಷನ್, ನನಗೆ ಆಗ್ತಾನೆ ಇಲ್ಲ, ಹುಷಾರಿಲ್ಲ, ಟ್ರೈನ್ ಬುಕ್ ಮಾಡು ಇಲ್ಲ ಬಸ್ ಬುಕ್ ಮಾಡಿದೆ. ಇವಳು 2 ದಿವಸಕ್ಕೆ ಬಸ್ ಬರುತ್ತೆ ಅಂತ ಬಸ್ ಬುಕ್ ಮಾಡೋದು, ಸ್ಪೆಷಲ್ ಬಸ್ಸು. ಹರಿದ್ವಾರದಿಂದ ಡೆಲ್ಲಿಗೆ ಹೋದ್ರೆ 3 ಗಂಟೆಗೆ ಬಸ್ಸು ಫೋನ್ ಮಾಡ್ತೀವಿ, ರಿಸೀವ್ ಮಾಡ್ತಾ ಇಲ್ಲ. ನಮ್ಮ ಮಗಳಿಗೆ 1 ಅವರ್ ಮುಂಚೆ ಮೆಸೇಜ್ ಬಂದಿದೆ, ಬಸ್ ರಿಪೇರಿ ಆಗಿದೆ, ಬರಲ್ಲ ಅಂತ. ನಮಗೆ ಅಲ್ಲಿ ಫುಲ್ಲು ಶೆಕೆ, ನನಗೆ ಗುರುಜಿ ಇಬ್ಬರಿಗೂ ಹುಷಾರಿಲ್ಲ, ಬಿದ್ದೋಗೋ ರೇಂಜಿಗೆ ಆಗ್ಬಿಟ್ಟಿದೆ, ಫುಲ್ಲು ಜ್ವರ. ಏನು ಅಲ್ಲಿ ಹರಿದ್ವಾರಲ್ಲಿ 2 ಸತಿ ನಾವು ಇಂಜೆಕ್ಷನ್ ತಗೊಂಡಿದ್ವಿ, ಗೌರ್ಮೆಂಟ್ ಅಡ್ಮಿಟ್ ಆಗಿರೋದು ನಾನು ಹಾಕಿದ್ದೀನಿ, ಇಬ್ಬರು ಆಗ್ತಿಲ್ಲ. ಆಮೇಲೆ ನನ್ನ ಮಗಳೇನು ಮಾಡಿದ್ಲು, ಇಲ್ಲಮ್ಮ ಇಮಿಡಿಯೇಟ್ ಫ್ಲೈಟ್ ಬುಕ್ ಮಾಡ್ತೀವಿ, ತ್ರಿಶೂಲ ಏನೋ ಮಾಡಿ ನೀವು. ಸರಿ, ಅಲ್ಲಿ ಇವರು ಕೊರಿಯರ್ ಮಾಡೋ ಅಂಗಡಿಗಳು ಹೊಸ್ತಾಗಿತ್ತು, 2 ಅಂಗಡಿ ಕೇಳಿದ್ವಿ, ಅವರು ಮಾಡಲ್ಲ ಅಂತಂದ್ರು. ಶಾಸ್ತ್ರಾಗಿ ತ್ರಿಶೂಲ ಅಲ್ಲ ನಾವು ಮಾಡಲ್ಲ ಅಂತ. ಇನ್ನೊಂದು ಅಂಗಡಿ ಸಿಕ್ತು, ನನಗೆ ಇದು ಹೆಂಗೋ ಒಂದು ತ್ರಿಶೂಲದೊಂದು ದಾರಿ ಮಾಡ್ಕೊಡು, ಫ್ಲೈಟಲ್ಲಿ 2 ಅವರ್ಗೆ ಹೋಗ್ಬಿಡ್ತೀನಿ ದೇವ್ರೆ ಅಂತ ಬೇಡ್ಕೊಂಡೆ. ಅಲ್ಲಿ ಕೇಳಿದ್ವಿ, ಅವನು ಆಯ್ತು ನಾನು ಮಾಡ್ಕೊಡ್ತೀನಿ ಅಂತ ಪಾರ್ಸಲ್ ಮಾಡಿಸ್ಕೊಂಡೆ. ಈಗ ನಾಳೆ ಮೆಸೇಜ್ ಚೆಕ್ ಬರುತ್ತೆ ಅಂತ ಹೇಳಿದ ತ್ರಿಶೂಲ. ಆಮೇಲೆ ಫ್ಲೈಟ್ ಬುಕ್ ಮಾಡಿದ್ಲು. ನಾನು ಏನಕ್ಕೆ ವಿಡಿಯೋ ಹಾಕಲಿಲ್ಲ ತಕ್ಷಣ ಅಂದರೆ ಈ ಬಸ್ ಥರ ಕ್ಯಾನ್ಸಲ್ ಆಗಿಬಿಟ್ರೆ ಏನು ಮಾಡೋದು, ಅದಕ್ಕೆ ಬೇಡ, ಫ್ಲೈಟ್ ಟಿಕೆಟ್ ನಮ್ಮ ಕೈಗೆ ಬಂದಮೇಲೆ ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಫ್ಲೈಟ್ ಟಿಕೆಟ್ ಬಂದಮೇಲೆ ನಾನು ವಿಡಿಯೋ ಮಾಡ್ತೀನಿ, ಫ್ಲೈಟಲ್ಲಿ ಬರ್ತಾ ಇದ್ದೀನಿ ಫ್ರೆಂಡ್ ಅಂತ. ಇಲ್ಲ, ನೀವು ಫಸ್ಟ್ ಹೇಳಿದ್ರಿ, ಒಂದೊಂದು ಇದಕ್ಕೂ ಹೇಳ್ತಾ ಇದ್ರಿ, ಇದಕ್ಕೆ ಕಷ್ಟ ಆಯ್ತು, ಹಿಂಗಾಯ್ತು, ನಾನು ಬಸ್ಸಲ್ಲಿ ಬರ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ರಿ. ಬಟ್ ಸಡನ್ ಆಗಿ ನಿಮ್ಗೆ ಪ್ಲೇನ್ ನೋಡಿದ ತಕ್ಷಣ ನಮ್ಗೆ ಆಶ್ಚರ್ಯ ಆಯ್ತು, ಪರವಾಗಿಲ್ಲ, ದೇವ್ರು ಹೆಂಗೋ ಒಂದು ಒಳ್ಳೇದನ್ನೇ ಕೊಟ್ಬಿಟ್ಟಿದ್ದಾನೆ, ಕಷ್ಟಪಟ್ಟು ಬಂದಿರೋದಕ್ಕೆ ಅಂತ ಅನಿಸ್ತು. ಆಮೇಲೆ ಹೇಳಿದ್ರು ನಿಮ್ಮ ಅದು ಭಗವಂತನೇ ಕ್ಯಾನ್ಸಲ್ ಮಾಡಿದ್ರೆ ಫ್ಲೈಟಲ್ಲೇ ಹೋಗ್ಬಿಡಮ್ಮ, 3 ದಿನ ಬರಕ್ಕಾಗಲ್ವಾ. ಖಂಡಿತ ಇಷ್ಟು ಭಕ್ತಿಯಿಂದ ಹೋಗಿದ್ದೀರ ಅಂದ್ಮೇಲೆ ಪ್ರತಿಯೊಂದು ದೇವರೇ ನಿಮ್ಗೆಲ್ಲ ಸಪೋರ್ಟ್ ಮಾಡಿ ಭಗವಂತ ಎಷ್ಟೋ ಕಡೆ ನಮ್ಗೆ ಕಾಪಾಡಿದ್ರು, ಮಾಡಿದ್ದಾರೆ. ದೇವಸ್ಥಾನಗಳು ಸಿದ್ಧಿದಿರುವಾಗ ಯಾರೋ ಒಬ್ರು ಇದ್ದಕ್ಕಿದಂಗೆ ಬಂದು ಬನ್ನಿ ನಮ್ಮ ಮನೆಗೆ ಇಟ್ಕೊಳ್ಳಿ, ನೀವು ಗುರೂಜಿಗಳು ಇದ್ದಂಗೆ ನಮ್ಮ ಮನೆ ಇದಾಗುತ್ತೆ, ಪಾವನ ಆಗುತ್ತೆ, ದಯವಿಟ್ಟು ಬನ್ನಿ ಇದ್ರೆ ಕರ್ಕೊಂಡೋಗಿ ಅವರು ಅನ್ನ ಸಾಂಬಾರು ಎಲ್ಲ ಮಾಡ್ತಾರೆ. ಇನ್ನೊಂದು ಇವರು ತ್ರಿಶೂಲದ ಬಗ್ಗೆ ಹೇಳ್ತಾರೆ, ಇವ್ರ ಜೊತೆಲಿ ಒಬ್ರು ಲಾಸ್ಟ್ ಅಲ್ಲಿ ವಿಡಿಯೋ ಇವ್ರ ಮನೆವರೆಗೂ ಬಂದ್ರಲ್ಲ ಜೊತೆಗೆ, ಅವರು ಇವ್ರಿಗೆ ತ್ರಿಶೂಲ ಕೊಟ್ಟಿರೋದಂತೆ. ಅಂದ್ರೆ ಅವ್ರಿಗೆ ನೀವ್ ಹೇಳ್ಬಿಡಿ ಅದನ್ನ. ಶ್ರೀಶೈಲ ಗುರುಜಿ, ಅವ್ರ ಹೆಸರು ಆಂಜನೇಯ ಅಂತ. ಅವರು ನನಗೆ 2 ತಿಂಗಳು ಜಬಲ್ಪುರ ಜಾಯ್ನ್ ಆಗಿತ್ತು, 2 ತಿಂಗಳು ಫುಲ್ಲು ಯಥಾರ್ಥವಾಗಿ ನನ್ನ ಜೊತೆ ಕೇದಾರ್ನಾಥ್ವರೆಗೂ ಬಂದ್ರು. ಅವರು ಸಿಕ್ಕಾಪಟ್ಟೆ ಸಹಾಯ ಮಾಡಿದ್ರು. ಅವರೇ ನಮಗೆ ಚಾನಲ್ ಎಲ್ಲ ತೆಲುಗು ಚಾನಲ್ ಎಲ್ಲ ಬರಕ್ ಮಾಡಿದ್ದು. ಮತ್ತೆ ನಾನು ಬಾಬಾ ಹೋಗುವಾಗ ಸೈಕಲ್ ಕೊಡಿಸಿದ್ದು ಅವರೇನೆ, ಸಿಕ್ಕಾಪಟ್ಟೆ ಸಹಾಯ ಆಗಿದೆ. ಅವರಿಗೆ ದೇವರು ಬಂದು ಹೇಳ್ತಿರ್ತಾರೆ, ಜೊತೆ ಹೋಗಮ್ಮ ಸಹಾಯ ಮಾಡಪ್ಪ ನೀನು ಅಂತೇಳಿ. ತ್ರಿಶೂಲನೂ ಅಷ್ಟೇನೆ, ಅವರಿಗೆ ದೇವಿ ಆಜ್ಞೆ ಮಾಡ್ತಂತೆ, ಕೊರ್ಸು ನೀನು ತ್ರಿಶೂಲ, ಮಾತಾಗೆ ಕೊರ್ಸು ನೀನು. ಅವ್ರ ಆ ತ್ರಿಶೂಲ ಕೊಡಿಸಿ, ಆ ತ್ರಿಶೂಲದಲ್ಲಿ ಶಕ್ತಿ ತುಂಬಿದ್ದಾರೆ, ಎಲ್ಲಾ ಕ್ಷೇತ್ರದಲ್ಲೂ ಶಕ್ತಿ ತುಂಬಿ ನನಗೆ ಕೊಟ್ಟಿರೋದು. ಮತ್ತೆ ಎಲ್ಲಾ ಬಾಬಾಗಳು ಅಂದ್ರೆ ಅಗೋರಿಗಳೆಲ್ಲ ಇದಾರಲ್ಲ, ಕಾಶಿಲಿ ಮತ್ತೆ ಕಾಶಿಲಿ ಇಲ್ಲ, ಹರಿದ್ವಾರ ಕೊಡ್ಸಿದ್ರು. ಹರಿದ್ವಾರದಿಂದ ಹೋಗುವಾಗೆಲ್ಲ ನಮ್ಗೆ ಆ ತ್ರಿಶೂಲ ಗುರುಜಿ ಕೊಟ್ಟರು, ನಮ್ಗೆ ದೇವಿ ಹೇಳಿದಾರಮ್ಮ ನೀವು ಇಸ್ಕೋಬೇಕು ಅಂತ. ಸರಿ ಗುರುಜಿ ಅಂತ ನಮ್ಗೆ ಇನ್ನೊಂದು ಮೇನ್ ಗುರುಜಿದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ಆಮೇಲೆ ನಾವು ಹರಿದ್ವಾರಕ್ಕೆ ಹೋದಾಗ ಅಲ್ಲೊಬ್ರು ಮೌನ ಸ್ವಾಮಿ ಅಂತ ಅವರು ಮಠ ಎಲ್ಲ ಮಾಡಿದಾರಂತೆ, ಅವರು ಮೇನ್ ಗುರುಜಿ, ಅವ್ರ ಕೈಯಿಂದ ನನಗೆ ಕೊಡ್ಸಿದ್ರು. ಮತ್ತು ನಾವು ಯಾತ್ರೆ ಮಾಡುವಾಗ ಹರಿದ್ವಾರದಿಂದ ಕೇದಾರ್ನಾಥ್ ಸೇರ್ಕೊಳ್ಳೋವಾಗ ತುಂಬಾ ಅಗೋರಿಗಳು ನಮ್ಗೆ ಸಿಕ್ಕಿದ್ರು. ಅವ್ರುಗಳು ತ್ರಿಶೂಲನ ನೋಡ್ಬಿಟ್ಟು ಕೇಳಿದ್ರು ನಮ್ಗೆ, ನನ್ನ ಹತ್ರ ಇರೋದು ಕೊಡ್ತೀನಿ, ನಿನ್ನ ಹತ್ರ ಇರೋದು ಕೊಡಮ್ಮ, ಅದ್ರಲ್ಲಿ ಶಕ್ತಿ ಇದೆ ಅಂತ. ಇನ್ನೊಂದ್ ದಿನ ಏನಾಯ್ತು, 3 ದಿವಸದಿಂದ ನನ್ನ ನೋಡ್ತಾ ಇದ್ರಂತ ಅವ್ರು ತ್ರಿಶೂಲ ಎತ್ಕೊಳ್ತಾ ಸಿಕ್ಕಿಲ್ಲ ಅವ್ರ ಕೈ. ನಾವು ಒಂದು ಹೋಟ್ಲಷ್ಟೇ ಊಟ ಮಾಡಕ್ ಹೋಗಿದ್ವಿ, ಅಲ್ಲಿ ಹುಡ್ಕೊಂಡು ಬಂದು ಆ ತ್ರಿಶೂಲ ನನಗೆ ಕೊಡಮ್ಮ, ನನ್ನ ತ್ರಿಶೂಲ ನಿನಗೆ ಕೊಡ್ತೀನಿ ಅಂತ ಹೇಳಿ ಗಲಾಟೆನೆ ಮಾಡಿದ್ರು ನೋಡಿ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಗುರುಜಿಗೆ ಅಥವಾ ಬೇರೆ ಯಾರು ತಿಳ್ಕೊಂಡಿರೋರಿಗೆ ವಿದ್ಯೆ ತಿಳ್ಕೊಂಡಿರೋರಿಗೆ ಗೊತ್ತಾಗುತ್ತೆ ಆ ತ್ರಿಶೂಲಲ್ಲಿ ಏನೋ ಇದೆ ಅಂತ. ಅದಕ್ಕೆ ಅವ್ರು ನಿಮ್ಮನ್ನ ಕೇಳ್ತಾ ಇರೋದು. ನನ್ನ ಜೊತೆ ಬಂದಿದ್ದ ಗುರುಜಿ ಆ ತ್ರಿಶೂಲಕ್ಕೆ ತುಂಬಾ ಶಕ್ತಿ ತುಂಬಿದ್ದಾರೆ. ಎಲ್ಲಾ ನದಿಗಳೆಲ್ಲ ಮುಳುಗಿಸಿ ಶಕ್ತಿ ತುಂಬಿ, ಶಕ್ತಿ ಪೀಠಗಳನ್ನೆಲ್ಲ ಇಟ್ಟು, ಆ ಶಕ್ತಿ ಚಕ್ರ ಅಂತ ಆ ಚಕ್ರದ ಮೇಲೆಲ್ಲ ಇಟ್ಟು ಶಕ್ತಿ ತುಂಬಿ ಕೊಟ್ಟಿದ್ದಾರೆ.
ಇದ್ರ ಜೊತೆ ಯಾವಾಗಲೂ ಇಲ್ಲಮ್ಮ ನಿಮ್ಗೆ ರಕ್ಷಣೆ ಇದೆ. ಯಾಕಂದ್ರೆ ನಾವು ಮತ್ತೆ ನೆಕ್ಸ್ಟ್ ಪಾದಯಾತ್ರೆ ಮಾಡ್ಬೇಕು ಅಂತ ಇದ್ದೀವಿ. ಹೌದಾ? 15 ಶಕ್ತಿಪೀಠ ಹೋಗ್ಬೇಕು ಅಂತ ಇದ್ದೀವಿ. ಈಗ ಎಷ್ಟು ಕಂಪ್ಲೀಟ್ ಮಾಡಿ? ಇದು 12 ಜ್ಯೋತಿರ್ಲಿಂಗ ಇದೆ. ಈಗ 12 ಶಕ್ತಿಪೀಠ. ಇದು ಪಾರ್ವತಿ ದೇವಿ, ಇದು ಈಶ್ವರ ಆಯ್ತು. ಅದು ಪಾರ್ವತಿ ದೇವಿ. ಇದು 15 ಶಕ್ತಿಪೀಠ ಮೈಸೂರಿಂದ ಸ್ಟಾರ್ಟ್ ಆಗುತ್ತೆ. ನೀವು ಪಾದಯಾತ್ರೆನ ಇಲ್ಲಿಂದನೇ ಪಾದಯಾತ್ರೆ ಬೆಂಗಳೂರಿಂದ ಅನ್ಕೊಂಡಿದ್ದೀವಿ. ನೋಡೋಣ ಇನ್ನೊಂದು 4 ತಿಂಗಳು ಬೇಕಾದೆಲ್ಲ ಪರ್ಮಿಷನ್ ಬೇಕಂತ ಹೋಗೋದಕ್ಕೆ. ಪರ್ಮಿಷನ್ ತಗೊಂಡು ಹೋಗೋಣ ಅನ್ಕೊಂಡಿದ್ದೀವಿ. ನಿಜ ಇವ್ರ ತರ ಯಾರು ಮಾಡಕ್ಕಾಗಲ್ಲ. ಹೇಳ್ಬೇಕು ಅಂದ್ರೆ ಇವ್ರನ್ನ ನಾನು ಇವತ್ತು ಮೀಟ್ ಮಾಡಿರೋದು ಒಂದು ದೇವ್ರದ್ದು ಒಂದು ಇದು ಅನ್ಸುತ್ತೆ. ದೇವ್ರ ಕಳ್ಸಿರ್ಬೋದು, ಹೋಗು ಇವ್ರನ್ನ ನೀನ್ ಮೀಟ್ ಮಾಡು. ಯಾಕೆಂದ್ರೆ ಇಂಥವ್ರು ಇವಾಗ ನಾವೆಲ್ಲ ಪಾದಯಾತ್ರೆ ಮಾಡಕ್ಕಾಗಲ್ಲ. ಇವರು ಲಕ್ಷದಲ್ಲಿ ಒಬ್ರೋ ಇಬ್ರೋ ಈ ರೀತಿ ಒಂದು ಐಡಿಯಾ ಮಾಡ್ಕೊಂಡು ಭಕ್ತಿ ಪ್ರೀತಿಯಿಂದ ಹೋಗಿ ಬರೋ ಅಂತವ್ರು ಲಕ್ಷದಲ್ಲಿ ಒಬ್ರೋ ಇಬ್ರೋ. ಸೊ ಇವ್ರನ್ನ ನಾವು ಮೀಟ್ ಮಾಡಿದೀವಲ್ಲ, ಅದು ನನ್ಗಂತೂ ತುಂಬಾ ಖುಷಿ ಆಯ್ತು ನನಗಂತೂ. ಸೊ ಇವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಇವ್ರಿಗೆ ಏನೇನ್ ಕಷ್ಟ ಆಗಿರ್ಬೋದು, ಏನೇನು ಯಾವ ರೀತಿ ಇತ್ತು ಜರ್ನಿ, ಇವರು ಮನೆಯಿಂದ ಹೊರಟಾಗ ಜರ್ನಿ ಹೇಗಿತ್ತು. ಸೊ ನಮಗೂ ಇವಾಗ ಒಂದು ವಿಡಿಯೋ ನೋಡ್ತಾ ಇರ್ತೀವಿ, ಇವ್ರು ಹಾಕೋ ವಿಡಿಯೋಸ್ ಎಲ್ಲ ನಾವು. ಬಟ್ ಇವ್ರನ್ನ ನಾನು ಫಾಲೋ ಮಾಡ್ತಿರ್ಲಿಲ್ಲ. ಬಟ್ ಒಂದ್ಸರಿ ನೋಡೋ ಸಾಕು ಬರ್ತಾ ಇರುತ್ತಲ್ವಾ. ನಾನು ಒಂದೇ ಇವ್ರು ಇಲ್ಲಿದಾರ, ಇವ್ರು ಹೇಳೋರು ನಾನು ಇಂಥ ಊರ್ ಕಡೆ ಇದ್ದೀನಿ, ಇವಾಗ ಇಲ್ಲಿ ನಾವು ಜಾಯ್ನ್ ಆಗಿದ್ವಿ, ನಾವು ಇಲ್ಲಿ ಇದೀವಿ, ನಾವು ಇವ್ರು ನನ್ಗೆ ಇಷ್ಟು ಹೆಲ್ಪ್ ಮಾಡೋರು, ಪ್ರತಿ ಒಂದು ಅಪ್ಡೇಟ್ ಕೊಡ್ತಾನೆ ಇದ್ದಾಗ ಇವ್ರು ಇಲ್ಲಿದಾರ ಸರಿ. ನಮಗೂ ಅದ್ ನೋಡ್ತಾ ಆಮೇಲೆ ನಮ್ಗೆ ಅನಿಸ್ತಿತ್ತು ಇವ್ರು ರಾತ್ರಿ ಹೊತ್ತು ಎಲ್ಲಿರ್ಬೋದು, ಏನು ಹೆಂಗೆ ಏನಾದ್ರೂ ತೊಂದರೆ ಆಗಿರ್ಬೋದಾ, ಹೆಂಗ್ ಇವರೆಲ್ಲ ಸಂಭಾಳಿಸ್ಕೊಂಡು ಕಂಪ್ಲೀಟ್ ಮಾಡಿ ಬಂದ್ರು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಅದಕ್ಕೋಸ್ಕರ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇವ್ರನ್ನ ನಾನು ಪರಿಚಯ ಮಾಡ್ಕೊಂಡು ಒಂದು ಫೋನ್ ಮಾಡಿ ಕೇಳಿದೆ, ನೀವು ಮೀಟ್ ಮಾಡ್ಬೇಕು ಅಂತ. ಬನ್ನಿ ಅಂದ್ರಲ್ಲ, ಅದು ನನ್ಗೆ ಖುಷಿ ಆಯ್ತು. ಸರಿ ಬನ್ನಿ ಅಂದ್ರಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ಅದಕ್ಕೆ ಬಂದು ಇವತ್ತು. ಥ್ಯಾಂಕ್ ಯು.